ಹಲೋ ಟ್ರೇಡರ್ಸ್, ಜಸ್ಟ್ 5,000 ರುಪೀಸ್ ರಿಸ್ಕನ್ನು ತಗೊಂಡು 20,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ನಾವು ಇವತ್ತು ಪ್ರಾಫಿಟನ್ನು ಬುಕ್ ಮಾಡೋದು ಅಂತ ಒಂದು ಟ್ರೇಡ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಸೊ ಈ ಒಂದು ಟ್ರೇಡ್ ಏನಿರುತ್ತೆ, ಸೊ ನಮಗೆ ಝೀರೋ ಇರೋ ಅಲ್ಲ, ಪ್ರಾಪರ್ಲಿ ಪ್ಲ್ಯಾಂಡ್ ಆಗಿರುವಂಥ ಸ್ಟಾಪ್ ಲಾಸನ್ನು ಮ್ಯಾನೇಜ್ ಮಾಡಿರುವಂಥ ಪ್ರಾಪರ್ ಆದಂಥ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಪ್ಲ್ಯಾನ್ ಮಾಡ್ದಂಥ ಟ್ರೇಡ್ ಆಗಿರುತ್ತೆ. ಆ್ಯಂಡ್ ಇವತ್ತು ನೀವೇನು ನೋಡ್ತಾ ಇದ್ದೀರಾ, ನಮ್ಮ ಡೇ 7 ಆಗಿರುತ್ತೆ. ಜಸ್ಟ್ 50,000 ರುಪೀಸ್ ಕ್ಯಾಪಿಟಲ್ ಇಟ್ಕೊಂಡು ಆಪ್ಷನ್ ಬೈಯಿಂಗ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದ್ದ 7th ಡೇ ರಿಸಲ್ಟ್ ಇದಾಗಿರುತ್ತೆ. 6 ದಿವಸದ್ದು ರಿಸಲ್ಟ್ ಏನಿರುತ್ತೆ ಅದು ನಿಮ್ಗೆ ಈಗಾಗಲೇ ಪ್ರೀವಿಯಸ್ ವೀಡಿಯೋಸ್ ನೋಡ್ರೆ ಗೊತ್ತಾಗುತ್ತೆ. ಇದು ಡೇ 7. ಸೊ ಇವತ್ತು ನಾವು ಮಾಡಿದಂಥ ಟ್ರೇಡ್ ಹೇಗಾಯಿತು, ಸೊ ಏನು ಲಾಜಿಕ್ ಮೇಲೆ ಈ ಟ್ರೇಡ್ ಎಲ್ಲ ಪ್ಲ್ಯಾನ್ ಆಯಿತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸೊ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ನನ್ನ ಕಮ್ಯುನಿಟಿ ಜೊತೆ ಲೈವಲ್ಲಿ ಟ್ರೇಡಿಂಗನ್ನು ಮಾಡೋದನ್ನು ಆ್ಯಂಡ್ ಕಲಿಯೋದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ನನ್ನ ಟೀಮ್ನ. ಇನ್ ಕೇಸ್ ಸೀಟ್ಸ್ ಏನಾದರೂ ವೇಕೆಂಟ್ ಇದ್ದರೆ ಈ ಬ್ಯಾಚಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ಪ್ಲಸ್ ನಾವಿಲ್ಲಿ ಯೂಸ್ ಮಾಡೋ ಅಂಥ ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಮೆಥಡ್ ಟೂಲ್ ಏನಿರುತ್ತೆ ಅದನ್ನು ಯೂಸ್ ಮಾಡೋ ಮುಖಾಂತರನೇ ನಾವು ಈ ಎಲ್ಲ ಟ್ರೇಡ್ಸನ್ನು ಪ್ಲ್ಯಾನ್ ಮಾಡ್ತಿರ್ತೀವಿ. ಆ್ಯಂಡ್ ಇದು ಪ್ರತಿದಿನ ಲೈವ್ ಟ್ರೇಡಿಂಗ್ ಯಾರೆಲ್ಲ ನಮ್ಮ ಟೂಲ್ ಯೂಸರ್ಸ್ ಇದ್ದಾರೆ ಅವ್ರ ಜೊತೆ ಆಗ್ತಿರುತ್ತೆ. ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಆಲ್ಸೋ. ಆ್ಯಂಡ್ ಸ್ಟ್ರೈಟ್ ಅವೇ ನಾವು ಸ್ಕ್ರೀನ್ ಮೇಲೆ ನೋಡೋಣ ಏನು ಲಾಜಿಕ್ ಮೇಲೆ ಇವತ್ತಿನ ಟ್ರೇಡ್ ನಮಗೆ ಆಗಿರುತ್ತೆ ಅಂತ. ಸೊ ಮೊದಲನೇದಾಗಿ ನೋಡೋದಾಯಿತು ಅಂದರೆ ನಾನಿವತ್ತು 2 ಟ್ರೇಡನ್ನು ಮಾಡಿರ್ತೀನಿ. ಫಸ್ಟ್ ಟ್ರೇಡ್ ಅಪ್ರಾಕ್ಸಿಮೇಟ್ಲಿ ಒಂದು 4,000 ರುಪೀಸ್ವರೆಗೂ ನಾವು ಸ್ಟಾಪ್ ಲಾಸನ್ನು ತೊಗೊಂಡಿರ್ತೀವಿ. ಓಕೆ, ಸೊ ಇದು ನಮಗೆ ಲೈವ್ ಟ್ರೇಡಿಂಗ್ ಸೆಷನ್ಸಲ್ಲಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 12 ಗಂಟೆ ಒಳಗಾಗಿ ಆಗೋಗುತ್ತೆ. ಅದಾದಮೇಲೆ ನಾವು ಮತ್ತೆ ಆಪರ್ಚುನಿಟಿ ಸಿಗೋದಿಲ್ಲ. ಮಾರ್ಕೆಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಜಾಸ್ತಿ ಕನ್ಸಾಲಿಡೇಷನ್ ಮಾಡಿರುತ್ತೆ, ಅಂದರೆ ಒಂದು ಸೈಡ್ ವೇಸ್ ರೇಂಜಲ್ಲೇ ಇರುತ್ತೆ ಮಧ್ಯಾಹ್ನದವರೆಗೂ. ಅದಾದಮೇಲೆ ಒಂದು ಸ್ಮಾಲ್ ರ್ಯಾಲಿ ಆಗುತ್ತೆ. ಆ ರ್ಯಾಲಿಯನ್ನು ಕ್ಯಾಪ್ಚರ್ ಮಾಡೋ ಮುಖಾಂತರ ನಾವು ಅದೇ 5,000 ರುಪೀಸ್ ರಿಸ್ಕನ್ನು ತೊಗೊಂಡು ಅಪ್ರಾಕ್ಸಿಮೇಟ್ಲಿ 20,850 ನಾನು ಪ್ರಾಫಿಟನ್ನು ಬುಕ್ ಮಾಡಿರ್ತೀನಿ, ಪ್ರಾಪರ್ ಆದಂಥ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋ ಮುಖಾಂತರ. ಸೊ ಈ ಒಂದು ಟ್ರೇಡ್ನ ಲಾಜಿಕ್ ಏನಿತ್ತು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇವತ್ತು ಡೇ 7 ಆಗಿರುತ್ತೆ ಈ ಒಂದು ರಿಸಲ್ಟನ್ನು ನೀವು ನೋಡೋದಕ್ಕೆ. ಸೊ ಓವರಾಲ್ ಜರ್ನಲ್ ಬಗ್ಗೆ ಮಾತಾಡೋದಾಯಿತು ಅಂದರೆ ಲಾಸ್ಟ್ 1 ಮಂತಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಅಕ್ಟೋಬರ್ ಮಂತಲ್ಲಿ ಏನು ಮಾಡಿದ್ದೀವಿ ಅಂತ ನೋಡೋದಾಯಿತು ಅಂದರೆ, ಸೊ ದಿಸ್ ಇಸ್ ಡೇ 7, 1 2 3 4 5 6 7. ಓಕೆ, ಒಂದು ಸ್ಟಾಪ್ ಲಾಸ್ ಏನಿರುತ್ತೆ 30 ರುಪೀಸ್. ಇವತ್ತು ನಾವು 3rd ಡೇ ಏನಿರುತ್ತೆ ಕಾಸ್ಟ್ ಎಕ್ಸಿಟ್ ಮಾಡಿರ್ತೀವಿ, ಬಿಟ್ಟರೆ ಇನ್ನೆಲ್ಲೂ ನಾವು ಲಾಸ್ ಮಾಡಿಲ್ಲ. ಆ್ಯಂಡ್ ಇವತ್ತು ನೆಟ್ ಪ್ರಾಫಿಟ್ ಅಂದರೆ ಗ್ರಾಸ್ ಪ್ರಾಫಿಟ್, ಸೊ ಮೈನಸ್ ಆಗಿರೋದನ್ನು ಕಳೆದು 16,000 ರೂಪಾಯಿ ನೀವು ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಈ ಟ್ರೇಡ್ ಏನಿತ್ತು ಇದ್ರ ಹಿಂದೆ ಇರುವಂಥ ಲಾಜಿಕ್ ಬಗ್ಗೆ ಮಾತಾಡೋದಾಯಿತು ಅಂದರೆ ವೆರಿ ಸಿಂಪಲ್. ಸೊ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ನಮ್ಮ ಟೂಲ್ ಏನಿರುತ್ತೆ ಇದನ್ನು ನಾನು ನಿಮಗೆ ನೋಡಿನೇ ಟ್ರೇಡ್ ಮಾಡೋ ಅಂಥದ್ದು. ಸೊ ನಮಗೆ ಇವತ್ತು ವೆರಿ ಕ್ಲಿಯರ್ಲಿ ಗೊತ್ತಿರುತ್ತೆ ಇವತ್ತು ಮಾರ್ಕೆಟ್ ನಮಗೆ ಡೌನ್ ಸೈಡೇ ಬೇಕು ಅಂತ. ವೈ? ಬಿಕಾಸ್ ನನಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಇನ್ಸ್ಟಿಟ್ಯೂಷನಲ್ ಇಲ್ಲಿ ಇರ್ತಾರೆ ಅಂತ. ಓಕೆ, ಸೊ ಈ ಯೆಲ್ಲೋ ಡಾಟೆಡ್ ಝೋನ್ ಏನಿರುತ್ತೆ ದಟ್ ಇಸ್ ಬೇಸ್ಡ್ ಆನ್ ಇನ್ಸ್ಟಿಟ್ಯೂಷನಲ್ ಫುಟ್ ಮಾರ್ಕ್ಸ್ ಬಂದಿರುತ್ತೆ. ಸೊ ನಾವು ಬೇರಿಶ್ ಎಂಟ್ರಿನೇ ಬೇಕು ಅಂತ ಕ್ಲಿಯರ್ಲಿ ಇರ್ತೀವಿ. ಸೊ ಇವಾಗ ನಾನು ನಿಮ್ಗೆ ಹೈಡ್ ಮಾಡಿಬಿಡ್ತೀನಿ. ಸೊ ನಾನು ನಿಮಗೆ ಏನು ಕಾನ್ಸೆಪ್ಟ್ ಮೇಲೆ ಫಸ್ಟ್ ಟ್ರೇಡ್ ಆಯಿತು ಅಂತ ಹೇಳ್ತೀನಿ. ಸೊ ಫಿಬ್ ಲೆವೆಲ್ ಏನಿರುತ್ತೆ, ನೆನ್ನೆಯ ಒಂದು ಸ್ವಿಂಗ್ ಲೋ ಏನಿರುತ್ತೆ ಅಲ್ಲಿಂದ ನಾವು ಈ ಒಂದು ಸ್ವಿಂಗ್ನ ಹೈ ಬಂದಾದಮೇಲೆ ಒಂದು 0.56 ಅಂದರೆ ಗೋಲ್ಡನ್ ರೇಷಿಯೋ ಅಂತ ಹೇಳ್ತೀವಿ, 50 ಅಥವಾ 61 ಏನಿರುತ್ತೆ ಆ ರೇಷಿಯೋನ, ಆ ಒಂದು ಜಾಗವನ್ನು ಎಸ್ಪೆಷಲಿ. ಸೊ ಅಲ್ಲೊಂದು ರಿವರ್ಸಲ್ ಆಗುತ್ತಾ ಅಂತ ನೋಡ್ತಿರ್ತೀವಿ. ಸೊ ರಿವರ್ಸಲ್ ಒಂದು ಬುಲಿಶ್ ಕ್ಯಾಂಡಲ್ ಕಾಣುತ್ತೆ, ಬಟ್ ನಾವು ಬುಲಿಶ್ ಸೈಡಲ್ಲಿ ಇವತ್ತು ಇಂಟ್ರೆಸ್ಟ್ ಇರೋದಿಲ್ಲ. ವೈ? ಬಿಕಾಸ್ ನಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಇಲ್ಲಿ ಸ್ಟ್ರಾಂಗ್ ಸೆಲ್ಲಿಂಗ್ ಇರೋದು ಗೊತ್ತಿರುತ್ತೆ. ಹಾಗಾಗಿ ನಾವು ಬೇರಿಶ್ ಎಂಟ್ರಿನೇ ಬೇಕು ಅಂತ ಸ್ಪೆಷಲಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಯಾವಾಗ ಈ ಕ್ಯಾಂಡಲ್ ಕ್ಲೋಸಿಂಗ್ ಆಗುತ್ತೆ ಆವಾಗ ನಮ್ಮ ಎಂಟ್ರಿ ಇಲ್ಲಿ ಆ್ಯಕ್ಟಿವೇಟ್ ಮಾಡ್ತೀವಿ. ಅಪ್ರಾಕ್ಸಿಮೇಟ್ಲಿ 9:40 ಹತ್ರ ನಮ್ಮ ಒಂದು ಟ್ರೇಡ್ ಏನಿರುತ್ತೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಲೋವರ್ ಟೈಮ್ ಫ್ರೇಮಲ್ಲಿ ಹೋಗಿ 1 ಮಿನಿಟ್ ಟೈಮ್ ಫ್ರೇಮ್ ಪ್ರಕಾರ ನಾವೊಂದು ಈ ಟ್ರೇಡನ್ನು ಎಂಟ್ರಿ ತೊಗೊಂಡಿರ್ತೀವಿ ಆ್ಯಸ್ ಪರ್ ನಮ್ಮ ಡೈರೆಕ್ಷನ್ ಆ್ಯಂಡ್ ಆಲ್ಸೋ ಆ್ಯಸ್ ಪರ್ ದ ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಟೆಕ್ನಿಕ್. ಓಕೆ, ಸೊ ಇಲ್ಲಿ ನಾವು ಝೋನನ್ನು ಆನ್ ಮಾಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಅಪ್ರಾಕ್ಸಿಮೇಟ್ಲಿ 9:40 ಸಮ್ವೇರ್ ನಮ್ಮ ಎಂಟ್ರಿ ಆಗಿರುತ್ತೆ ಈ ಕ್ಯಾಂಡಲ್ ಕ್ಲೋಸಿಂಗ್ ಆದ ನಂತರ. ಓಕೆ, ಸೊ ನಮ್ಮ ಎಂಟ್ರಿ ಇಲ್ಲಾಗಿರುತ್ತೆ ಅಪ್ರಾಕ್ಸಿಮೇಟ್ಲಿ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಸಮ್ವೇರ್ ಇಲ್ಲಿ. ಓಕೆ, ಸೊ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಸಮ್ವೇರ್ 22 ಪಾಯಿಂಟ್ ಸಮ್ವೇರ್ ಇರುತ್ತೆ. ಸೊ ಈ ಟ್ರೇಡ್ ಏನಾಗುತ್ತೆ ಆ್ಯಕ್ಚುಲಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ. ಸೊ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದ್ದಂಗೆ ವಿ ಆರ್ ಗೋಯಿಂಗ್ ಟು ಎಕ್ಸಿಟ್ ಅವರ್ ಪೊಸಿಷನ್. ಓಕೆ, ಸೊ ಯಾವಾಗ ಈ ಝೋನ್ ಕ್ರಾಸ್ ಆಗುತ್ತೆ ಆವಾಗಲೇ ನಾವು ಎಕ್ಸಿಟ್ ಮಾಡಿಬಿಡ್ತೀವಿ. ಆ್ಯಕ್ಚುಲಿ ನಮಗೆ ಡೈರೆಕ್ಟ್ ಸ್ಟಾಪ್ ಲಾಸ್ ಏನಿರುತ್ತೆ 5,000 ಆಗೋದಿಲ್ಲ. ಸೊ ಅದನ್ನೇ ನೀವು ಸ್ಕ್ರೀನ್ ಮೇಲೆ ನೋಡಿದ್ದಂಥದ್ದು. ಸೊ 4,000 ರೂಪಾಯಿ ನಮ್ಮ ಟ್ರೇಡ್ ಏನಿರುತ್ತೆ ಈ ಒಂದು ಪೊಸಿಷನಲ್ಲಿ ಫಸ್ಟ್ ಲಾಸ್ ನಿಮಗೆ ಕಾಣುತ್ತೆ. ಓಕೆ, ಸೊ 2ನೇ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತೀವಿ, ಬಟ್ ನಮಗೆ ಮಾರ್ಕೆಟ್ ಯಾವುದೇ ರೀತಿಯ ಆಪರ್ಚುನಿಟಿಯನ್ನು ಮತ್ತೆ ಕೊಡೋದಿಲ್ಲ. ಬಿಕಾಸ್ ನಮಗೆ ನಮ್ಮ ನೋ ಟ್ರೇಡಿಂಗ್ ಝೋನ್ ಏನಿರುತ್ತೆ ಅದು ಪ್ಲಾಟ್ ಆಗಿರುತ್ತೆ.
ಬೇಸ್ಡ್ ಆನ್ 5 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇಲ್ಲಿ ನಾವು ಈ ಒಂದು ಜಾಗವನ್ನು ನೋ ಟ್ರೇಡಿಂಗ್ ಝೋನ್ ಅಂತ ಪ್ಲಾಟ್ ಮಾಡಿ ಈ ರೇಂಜ್ ಒಳಗಡೆ ನಾವು ಟ್ರೇಡ್ ಮಾಡಲ್ಲ ಅನ್ನೋವಂಥ ಡಿಸಿಷನನ್ನು ಮಾಡಿರ್ತೀವಿ. ಸೊ ಈ ರೇಂಜ್ ಬ್ರೇಕ್ ಆಗೋವರೆಗೂ ನಮಗೆ ಯಾವುದೇ ರೀತಿಯ ಟ್ರೇಡಿಂಗ್ ಆ್ಯಕ್ಷನ್ಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದನ್ನು ನೋಡಿಕೊಂಡು ನಾವು ಮತ್ತೆ ಟ್ರೇಡ್ ತೊಗೊಳಕ್ಕಾಗೋದಿಲ್ಲ ಅಂಥೇಳಿ ಡಿಸೈಡ್ ಆಗಿ 12 ಗಂಟೆಗೆ ಲೈವ್ ಏನಿರುತ್ತೆ ಅದು ಕ್ಲೋಸ್ ಆಗುತ್ತೆ. ಅದಾದ ನಂತರ ನಾನಿಲ್ಲಿ ಅಲರ್ಟ್ ಆಗಿಬಿಟ್ಟಿರ್ತೀನಿ. ಸೊ ಈ ರೇಂಜ್ ಬ್ರೇಕೌಟ್ಗೆ ನನಗೆ ಎಂಟ್ರಿ ಬೇಕು ಅಂತ. ಸಮ್ವೇರ್ ಈ ರೇಂಜ್ ಬ್ರೇಕೌಟ್ ಆದಾಗ ನಾನು ಎಂಟ್ರಿಯನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಪೊಸಿಷನನ್ನು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ಲಿ ಈ ಕ್ಯಾಂಡಲಲ್ಲಿ ನನಗೆ ಎಂಟ್ರಿ ಸಿಗುತ್ತೆ ಅರೌಂಡ್ 2 o'clock ಆದ ನಂತರ. ಸೊ ಈ ಎಂಟ್ರಿಯಿಂದ ಈ ಬಾಟಮ್ಗೆ ನಾನು ಏನು ಮಾಡಿರ್ತೀನಿ, ನನ್ನ ಪೊಸಿಷನನ್ನು ಸ್ಕ್ವೇರ್ ಆಫ್ ಮಾಡಿರ್ತೀನಿ ಟ್ರೆಲ್ ಮಾಡೋ ಮುಖಾಂತರ. ಡೈರೆಕ್ಟಾಗಿ ಹೋಗಿ ಬಾಟಮಲ್ಲಿ ಎಕ್ಸಿಟ್ ಮಾಡೋದಿಲ್ಲ. ಸೊ ಟ್ರೆಲ್ ಮಾಡೋ ಮುಖಾಂತರ ನನ್ನ ಟ್ರೇಡ್ ಏನಿರುತ್ತೆ ಅದನ್ನು ಫರ್ದರ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಈಗ ಈ ಟ್ರೇಡಲ್ಲಿ ನನಗೆ ಅಪ್ರಾಕ್ಸಿಮೇಟ್ಲಿ 20,850 ರುಪೀಸ್ ಏನಿರುತ್ತೆ ಬುಕ್ಕಿಂಗ್ ಆಗಿರುತ್ತೆ. ಆ್ಯಕ್ಚುಲಿ 27,000 ರುಪೀಸ್ವರೆಗೂ ಹೋಗಿರುತ್ತೆ, ಬಟ್ ನಾವು ಟ್ರೇಲ್ ಮಾಡ್ತಾ ಟ್ರೇಡ್ ಆಗಿರೋದ್ರಿಂದ ಸೊ 20,000 ನನಗೆ ಇದು ಫೈನಲಿ ಔಟ್ಪುಟ್ ಬಂದಿರುತ್ತೆ. ಆ್ಯಂಡ್ ಈ ಮೈನಸ್ ಕಳೆದು ನನಗೆ 16,807 ರುಪೀಸ್ ಇರುತ್ತೆ ಇವತ್ತು ನನ್ನ ಪ್ರಾಫಿಟ್ ಆಗಿರುತ್ತೆ. ಆ್ಯಂಡ್ ಇವತ್ತು ನಾವು ನಮ್ಮ ಟ್ರೇಡನ್ನು 1 ಮಿನಿಟಲ್ಲಿ ಅಥವಾ ಮತ್ತೆ ಟ್ರೇಡ್ ಮಾಡದೇ ಇದ್ದದ್ದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂದರೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇರೋವಂಥದ್ದು. ಸೊ ನಮ್ಮ ಟ್ರೇಡನ್ನು ಏನಿರುತ್ತೆ ಅದನ್ನು ನಾವು ಫರ್ದರ್ ಆಗಿ ಕಂಟಿನ್ಯೂ ಮಾಡಿದಿದ್ರೆ ಮೋಸ್ಟ್ಲಿ ಇವತ್ತು ಇನ್ನೂ ಒಳ್ಳೆ ಟ್ರೇಡ್ ಆಗ್ತಿತ್ತು. ಬಟ್ ನಮ್ಮ ಪ್ಲ್ಯಾನ್ ಬಂದು ಝೀರೋ ಇರೋ ಕಾನ್ಸೆಪ್ಟ್ ಆಗಿರಲಿಲ್ಲ. ಸೊ ನಮಗೆ ಇಲ್ಲೊಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಂತ ಗೊತ್ತಿತ್ತು. ಸೊ ನಾವು ಹೋಗಿ 3 ಮಿನಿಟಲ್ಲೋ 1 ಮಿನಿಟಲ್ಲೋ ನೋಡಿದಾಗ ನಿಮಗೆ ಒಂದು ಝೋನ್ ಏನಿರುತ್ತೆ ಅದು ಪ್ಲಾಟ್ ಆಗೋದು ನಿಮಗೆ ಗೊತ್ತಾಗ್ತಿರುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಸೊ ನಮ್ಮ ನೋ ಟ್ರೇಡಿಂಗ್ ಝೋನ್ ಏನಿರುತ್ತೆ ಅದನ್ನು ಬ್ರೇಕ್ ಮಾಡ್ತಾ ಇದ್ದಂಗೆ ನೋಡಿ, ಇಲ್ಲಿ ನಿಮಗೆ ಈ ಬೈಸೆಲ್ ರೇಂಜ್ ಏನಿರುತ್ತೆ ಇದು ಬ್ರೇಕ್ ಆಗ್ತಿದ್ದಂಗೆ ನನ್ನ ಎಂಟ್ರೀಸ್ ಏನಿರುತ್ತೆ ಆ್ಯಕ್ಟಿವೇಟ್ ಆಗಿರುತ್ತೆ. ಸಮ್ವೇರ್ ಇಲ್ಲಿ ಅಥವಾ ಇಲ್ಲಿ ಸಮ್ವೇರ್ ಎಲ್ಲ ಎಂಟ್ರಿ ಆಗಿರುತ್ತೆ. ಸೊ ಇದನ್ನು ಎಂಟ್ರಿ ಮಾಡ್ತಿದ್ದಂಗೆ ನಾನು ಪ್ರಾಪರ್ ಆದಂಥ ಒಂದು ಸ್ಟಾಪ್ ಲಾಸ್ ಸೆಟ್ ಮಾಡಿರ್ತೀನಿ. ಸೆಟ್ ಮಾಡಿ ಈ ಟ್ರೇಡನ್ನು ಮ್ಯಾನೇಜ್ ಮಾಡ್ತಾ ಟ್ರೇಲ್ ಮಾಡ್ತಾ ಈ ಟ್ರೇಡ್ ಏನಿರುತ್ತೆ ಟ್ರಿಗರ್ ಆಗ್ತಿರುತ್ತೆ. ಸೊ ಆ್ಯಕ್ಚುಲಿ ಪ್ರೈಸ್ ಇಲ್ಲಿವರೆಗೂ ಬಂದಿರುತ್ತೆ, ಬಟ್ ನನ್ನ ಟ್ರೇಲಿಂಗ್ ಪ್ರೈಸ್ ಏನಿರುತ್ತೆ ಸಮ್ವೇರ್ ಅಬೌಟ್ ಇಲ್ಲಿ ಇಟ್ಟಿರ್ತೀನಿ. ಸೊ ಈ ಒಂದು ಪಾಯಿಂಟ್ ಏನಿರುತ್ತೆ ಸ್ಟ್ರೈಟ್ ಅವೇ ನನ್ನ ಕಂಪ್ಲೀಟ್ ಪೊಸಿಷನನ್ನು ಬುಕ್ ಮಾಡಿ ನಾನು ಇವತ್ತಿನ ಟ್ರೇಡ್ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡಿರ್ತೀನಿ. ಆ್ಯಂಡ್ ಈ ಥರ ನಮಗೆ ಫ್ಲ್ಯಾಟ್ ಓಪನಿಂಗ್ ಆದಾಗ ಮಾರ್ಕೆಟಲ್ಲಿ ಏನು ಮೊಮೆಂಟಮ್ ಸಿಗದೇ ಇದ್ದಾಗ ಆ್ಯಂಡ್ ಎಸ್ಪೆಷಲಿ ಈ ಥರ ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಯೂಶಲಿ ನಮಗೆ ಏನು ಮಾರ್ಕೆಟ್ ಟ್ರೆಂಡ್ ಇಲ್ಲದೆ ಇತ್ತು ಅಂತಂದರೆ ನಾವು ಜಾಸ್ತಿ ಟ್ರೇಡ್ ಮಾಡಿ ಲಾಸಸನ್ನು ಮಾಡ್ತಿರ್ತೀವಿ. ಬಟ್ ಇವತ್ತು ನಾವು ತಗೊಂಡಿದ್ದೇ 2 ಟ್ರೇಡು. ವೈ? ಬಿಕಾಸ್ ಅಲ್ಟಿಮೇಟ್ಲಿ ನಮಗೆ ಪ್ರಾಫಿಟ್ ಅಂತ ಏನು ಆಗ್ತಾ ಇದೆ ಅದ್ರ ಹಿಂದೆ ಇರುವಂಥ ಒಂದೇ ಒಂದು ಕಾನ್ಸೆಪ್ಟ್ ಏನು ಅಂದರೆ ದಟ್ ಈಸ್ ಡಿಸಿಪ್ಲಿನ್. ಓಕೆ, ಸೊ ನಮ್ಮ ಎಮೋಷನನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಅಂಥ ಒಂದು ಡಿಸಿಪ್ಲಿನ್ ಇವತ್ತು ನಮಗೆ ದುಡ್ಡು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರಾಲ್ ಆಗಿ ಈ 50,000 ರುಪೀಸ್ ಟ್ರೇಡಿಂಗ್ ಚಾಲೆಂಜ್ ಏನಿರುತ್ತೆ ಅದರಲ್ಲಿ ಇವತ್ತು ಐ ಆಮ್ ಅಬಲ್ ಟು ಜನ್ರೇಟ್ ಅರೌಂಡ್ 1 lakh ರುಪೀಸ್ ಆಗಿದೆ. ಅಂದರೆ ನಮ್ಮ ಕ್ಯಾಪಿಟಲ್ ಏನಿರುತ್ತೆ ಅದನ್ನು ಡಬಲ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಇದು ಲೈವಲ್ಲಿ ನನ್ನ ಕಮ್ಯುನಿಟಿ ಮೆಂಬರ್ಸ್ ಜೊತೆ ಆಗ್ತಿರೋ ಅಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ವಿಷಯ ಏನಪ್ಪ ಅಂದರೆ, ಸೊ ಇಲ್ಲಿ ನಾವು ಲಾಸಸ್ ಮಾಡ್ತಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಲಾಸಸ್ ಕೂಡ ಮಾಡ್ತಾ ಇದ್ದೀವಿ. ಬಟ್ ಆ ಲಾಸನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡೋದ್ರಿಂದ ನಮ್ಮ ರಿವಾರ್ಡ್ ಏನಿರುತ್ತೆ ಅದನ್ನು ಬೆಟರಾಗಿ ನಾವು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲಾಸಸ್ ಎಂಡ್ ಆಫ್ ದ ಡೇ ರಿಕವರ್ ಆಗ್ತಾ ಇದೆ. ಸೊ ವಿ ಆರ್ ನಾಟ್ ಡೂಯಿಂಗ್ ಮಲ್ಟಿಪಲ್ ಪೊಸಿಷನ್ ತೊಗೊಂಡು ಓವರ್ ಟ್ರೇಡಿಂಗ್ ಮಾಡಿಕೊಂಡು ಈ ಟ್ರೇಡ್ ಮಾಡ್ತಿಲ್ಲ. 1-2 ಟ್ರೇಡ್ ಅಷ್ಟೇ ಮಾಡ್ತಿರೋದು. ನಮ್ಮ ರಿಸ್ಕ್ ಟು ರಿವಾರ್ಡ್ ಬೆಟರ್ ಆಗ್ತಾಯಿದೆ. ನಮ್ಮ ಸ್ಟಾಪ್ ಲಾಸ್ಗೆ ನಾವು ಸ್ಟಿಕ್ ಆನ್ ಆಗ್ತಾ ಇದ್ವಿ. ಆ್ಯಂಡ್ ನಮ್ಮ ಹತ್ರ ಇನ್ಸ್ಟಿಟ್ಯೂಷ್ನಲ್ ಟ್ರೇಡಿಂಗ್ ಮೆಥಡನ್ನು ಫಾಲೋ ಮಾಡುವಂಥ ಒಂದು ಎಕ್ಸ್ಟ್ರಾಡಿನರಿ ಸಿಸ್ಟಮ್ ಇದೆ. ಅದನ್ನು ಡಿಸಿಪ್ಲಿನ್ಡಾಗಿ ಫಾಲೋ ಮಾಡೋ ಮುಖಾಂತರ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ನಿಮಗೂ ಕೂಡ ಒಬ್ಬ ಇಂಡಿಪೆಂಡೆಂಟ್ ಪ್ರಾಫಿಟಬಲ್ ಟ್ರೇಡರ್ ಆಗೋದಕ್ಕೆ ಇಷ್ಟ ಇತ್ತು ಅಂತಂದರೆ, ನೀವೇನಾದರೂ ರೈಟ್ ಆಪರ್ಚುನಿಟಿ ವಿತ್ ದ ರೈಟ್ ಪೀಪಲ್ ಹುಡುಕ್ತಾ ಇದ್ದೀರಾ ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೈ ಟೀಮ್. ಸೊ ನಿಮಗೆ ಕಲಿಯೋದಕ್ಕೆ, ನಿಮಗೆ A to Z ಬೇಸಿಕ್ಸ್ ಟು ಅಡ್ವಾನ್ಸ್ ಕಲಿಯೋದಕ್ಕೆ ಬೇಕಾಗಿರೋ ಅಷ್ಟು ನಾಲೆಡ್ಜು ಆ್ಯಂಡ್ ನಿಮ್ಮ ಎಮೋಷನಲ್ಲಿ ಆಗುವಂಥ ಚಾಲೆಂಜಸ್ ಏನಿರುತ್ತೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾಡಿನರಿ ಇನ್ಸ್ಟಿಟ್ಯೂಷ್ನಲ್ ಟ್ರೇಡಿಂಗ್ ಮೆಥಡಿಂದ ಆಗಿರುವಂಥ ಒಂದು ಟೂಲು. ಆ್ಯಂಡ್ ಇದನ್ನು ನೀವು ರೈಟ್ ವೇಲಿ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಲೈವ್ ಸಪೋರ್ಟ್, ಲೈವ್ ಟ್ರೇಡಿಂಗ್ ಪ್ರತಿದಿನ 9 ಗಂಟೆಯಿಂದ 12 ಗಂಟೆವರೆಗೂ ಆಗುತ್ತೆ ನನ್ನ ಕಮ್ಯುನಿಟಿ ಜೊತೆ. ಸೊ ಇದು 3 ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ನನ್ನ ಟೀಮಲ್ಲಿರುವಂಥ, ನನ್ನ ಕಮ್ಯುನಿಟಿನಲ್ಲಿರುವಂಥ ಸುಮಾರು ಜನಕ್ಕೆ ಇದೇ ಕೈಂಡ್ ಆಫ್ ಪ್ರಾಫಿಟನ್ನು ಹೋಲ್ಡ್ ಮಾಡೋದಕ್ಕೆ ಸಿಗ್ತಾ ಇದೆ. ಸೊ ನಿಮಗೇನಾದರೂ ಅವ್ರ ಪ್ರಾಫಿಟ್ಸನ್ನು ನೋಡಬೇಕು ಅಥವಾ ಅವ್ರ ಎಕ್ಸ್ಪೀರಿಯೆನ್ಸನ್ನು ತಿಳ್ಕೊಬೇಕು ಅಂದರೂ ಕೂಡ ಯು ಕ್ಯಾನ್ ಜಸ್ಟ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಅಲ್ಲೋಗಿ ನನ್ನ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ
ಸಿಂಪಲ್ಲಾಗಿ ಇಟ್ಕೋಬೇಕು ಸಿಸ್ಟಮನ್ನು, ಡಿಸಿಪ್ಲಿನ್ಡಾಗಿ ಫಾಲೋ ಮಾಡಬೇಕು ಆ ಸಿಸ್ಟಮನ್ನು. ಸೊ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಇಗ್ನೋರ್ ಮಾಡದೆ ನೀವೇನಾದರೂ ಟ್ರೇಡ್ ಮಾಡಿದ್ರೆ ದ ಸೇಮ್ ವೇ ಇದು 50,000 ಅಲ್ಲ, ಇವನ್ ನೀವು 30,000 20,000 ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಯು ಕ್ಯಾನ್ ಬಿ ಪ್ರಾಫಿಟಬಲ್ ಟ್ರೇಡರ್ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಆಗಿದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ಟ್ರೇಡಿಂಗ್ ವೀಡಿಯೋ ಏನಿರುತ್ತೆ, ಲಾಜಿಕಲ್ ವೀಡಿಯೋ ಏನಿರುತ್ತೆ, ಅದು ಸ್ವಲ್ಪ ಮಟ್ಟಕ್ಕಾದರೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನಿಮಗೆ ನೀವು ಇಂಡಿಪೆಂಡೆಂಟಾಗಿ ಟ್ರೇಡ್ ಮಾಡೋದಕ್ಕೆ ಏನೆಲ್ಲ ಕೋರ್ಸಸ್ ಬೇಕು, ಕಾನ್ಸೆಪ್ಟ್ಗಳು ಬೇಕು, ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಸೊ ಅದೆಲ್ಲ ನಿಮ್ಗೆ ಸಿಗಬೇಕು ಅಂದರೆ ಇಮಿಡಿಯೇಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಎಲ್ಲ ಟ್ರೇಡಿಂಗ್ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ. ನೀವು ನನ್ನ ಕಮ್ಯುನಿಟಿಯ ಪಾರ್ಟ್ ಆಗಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ಡಿಸ್ಕ್ರಿಪ್ಷನ್ ನಂಬರ್ ಏನಿರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.